ಜಿಬಿಎ ಎಲೆಕ್ಷನ್ಗೆ ಸಿದ್ಧತೆಗಳಾಗ್ತಾ ಇದೆ. ಇದರ ಜೊತೆಗೆ ಟಿಕೆಟ್ನ ಲಾಬಿ ಕೂಡ ಶುರುವಾಗಿದೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಆಕಾಂಕ್ಷಿಗಳು ದುಂಬಾಲು ಬೀಳುತ್ತಾ ಇದ್ದಾರೆ. ಜಿಬಿಎ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಆಕಾಂಕ್ಷಿಗಳ ಮಧ್ಯೆ ಪೈಪೋಟಿ ಶುರುವಾಗಿದೆ. ಒಟ್ಟು 369 ವಾರ್ಡು, 1700 ಅಪ್ಲಿಕೇಶನ್ ಇಲ್ಲಿವರೆಗೆ ಕಾಂಗ್ರೆಸ್ನಲ್ಲಿ ಸೇಲ್ ಆಗಿದೆ. 50,000 ಡಿಡಿ ಪಾವತಿಸಿ ಅರ್ಜಿ ಸ್ವೀಕರಿಸಿದ್ದಾರೆ ಆಕಾಂಕ್ಷಿಗಳು. ಕೆಲ ವಾರ್ಡ್ಗಳಲ್ಲಿ 8 ರಿಂದ 10 ಮಂದಿ ಅರ್ಜಿ ಸಲ್ಲಿಸಿದ್ದಾರೆ. ಹೆಬ್ಬಾಳದಲ್ಲಿ 11 ವಾರ್ಡು, ಇದರಲ್ಲಿ 60 ಜನ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದಾರೆ. ನಮಗೆ ಅವಕಾಶ ಕೊಡಿ ಸ್ಪರ್ಧೆ ಮಾಡೋದಕ್ಕೆ ಅಂತ ಕಾಂಗ್ರೆಸ್ನಲ್ಲಿ. ಬೆಂಗಳೂರು ಉತ್ತರ ನಗರ ಪಾಲಿಕೆಯೊಂದರಲ್ಲೇ 475 ಅರ್ಜಿಗಳು ಸಲ್ಲಿಕೆಯಾಗಿದೆ. ಕೆಪಿಸಿಸಿಗೆ ಪೈಪೋಟಿ ಸಿಕ್ಕಾಪಟ್ಟೆ ಇದೆ ಆಡಳಿತ ಪಕ್ಷದಲ್ಲಿ. ನಮಗೆ ಸ್ಪರ್ಧಿಸಲು ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಸೋದಕ್ಕೇನು ಅವಕಾಶ ಕಲ್ಪಿಸಲಾಗಿದೆ. 50,000 ರೂಪಾಯಿ ಡಿಡಿ ಪಾವತಿಸಿ. ಸದ್ಯ ವಿಪರೀತ ಪೈಪೋಟಿ ಇದೆ ವಾರ್ಡ್ಗಳಲ್ಲಿ. ಕಾಂಗ್ರೆಸ್ನ ಟಿಕೆಟ್ಗೋಸ್ಕರ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅರ್ಜಿ ಸಲ್ಲಿಸಲಾಗ್ತಾ ಇದೆ. ನೋಡಿ, ಈಗ 197 ವಾರ್ಡನ್ನ 369 ವಾರ್ಡ್ ಮಾಡಿದ್ದೇವೆ. 5 ಕಾರ್ಪೊರೇಷನ್ ಸಹ ಆಗಿದೆ. ವಾರ್ಡು ದೊಡ್ಡ ವಾರ್ಡನ್ನ ಚಿಕ್ಕದು ಎಲ್ಲ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಸೊ ಆಕಾಂಕ್ಷಿಗಳು ಜಾಸ್ತಿ ಆಗಿದ್ದಾರೆ, ಹುಮ್ಮಸ್ಸು ಜಾಸ್ತಿ ಇದೆ. ಸೊ ಈಗ ಹೆಬ್ಬಾಳ ಕ್ಷೇತ್ರ ಫಾರ್ ಎಕ್ಸಾಂಪಲ್ 11 ವಾರ್ಡ್ಗೆ 60 ಜನ ಆಕಾಂಕ್ಷಿಗಳಿದ್ದಾರೆ. ಈ ರೀತಿ ಇಡೀ ಬೆಂಗಳೂರಲ್ಲಿ ಸುಮಾರು ಈಗ 1690 ಜನ ಅಪ್ಲಿಕೇಶನ್ ಆಕಾಂಕ್ಷಿಗಳು ತೊಗೊಂಡು ಹೋಗಿದ್ದಾರೆ. 30 ತಾರೀಕು ಕೊನೆ ದಿನ ಇದೆ ಸಬ್ಮಿಟ್ ಮಾಡೋಕ್ಕೆ. ಕಾದು ನೋಡಬೇಕು ಎಷ್ಟು ಜನ ಹಾಕ್ತಾರೆ ಅಂತ. ರಿಸರ್ವೇಷನ್ನು ಸಹ ಈಗ ಡ್ರಾಫ್ಟು ಅನೌನ್ಸ್ ಆಗಿದೆ. ಫೈನಲ್ ರಿಸರ್ವೇಷನ್ ಆಗೋಕ್ಕೆ ಸ್ವಲ್ಪ ಸಮಯ ಇದೆ. ಸೊ ಓವರಾಲ್ ಪಕ್ಷದಲ್ಲಿ ಭಾಳ ಹುಮ್ಮಸ್ಸಿದೆ. ಕಾರ್ಯಕರ್ತರು ಭಾಳ ಹುಮ್ಮಸ್ಸಾಗಿ ಅವರವ್ರ ವಾರ್ಡಲ್ಲಿ ಕೆಲಸನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾರ್ತ್ ಕಾರ್ಪೊರೇಷನ್ ಈಗ ಫಾರ್ ಎಕ್ಸಾಂಪಲ್ ಹೇಳಿದೆ ನಾನು. ನಾರ್ತ್ ಕಾರ್ಪೊರೇಷನಲ್ಲಿ ಸುಮಾರು 72 ವಾರ್ಡ್ಗೆ 470 ಜನ ಆಕಾಂಕ್ಷಿಗಳು ಅಪ್ಲಿಕೇಶನ್ ತೊಗೊಂಡೋಗಿದ್ದಾರೆ. ಇದೇ ರೀತಿ 5 GBಯಲ್ಲಿ ಸುಮಾರು 1690 ಜನ ಅಪ್ಲಿಕೇಶನ್ ತೊಗೊಂಡೋಗಿದ್ದಾರೆ. ಇನ್ನು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ಫೋನ್ ಸಂಪರ್ಕದಲ್ಲಿ. ರಕ್ಷಾ, ವಿಪರೀತ ಡಿಮಾಂಡ್ ಹಂಗಿದ್ರೆ ಕಾಂಗ್ರೆಸ್ನ ಟಿಕೆಟ್ಗೆ. ಎಸ್ ರಕ್ಷತ್, ಈ ಡಿಮ್ಯಾಂಡ್ ಏನನ್ನ ತೋರಿಸ್ತಾ ಇದೆ ಅಂತ ಅಂದ್ರೆ ಎಷ್ಟು ಹುಮ್ಮಸ್ಸಿದೆ ಅನ್ನೋದು ಒಂದ್ ಕಡೆ ಇದೆ, ಎಷ್ಟು ಕಾಂಪಿಟೇಷನ್ ಇರಬಹುದು ಅಂತಕ್ಕಂಥದ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಒಂದೇ ಪಕ್ಷದಿಂದ ಇಷ್ಟೆಲ್ಲ ಜನ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ಗೂ ಕೂಡ ಇದೊಂಥರ ಚಾಲೆಂಜ್. ಅವರ ಒಂದು ಪಕ್ಷದ ಒಂದು ಚಿಹ್ನೆಯಿಂದ ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾರೆ ಅಂತ. ಸೊ ಆಯ್ಕೆ ಮಾಡಿದ ನಂತರ ಉಳಿಯುವಂತಹ ಅಭ್ಯರ್ಥಿಗಳು ನಿಜಕ್ಕೂ ಓಲೈಕೆಗೆ ಒಳಗಾಗ್ತಾರಾ? ಇಲ್ಲ, ಅದರಲ್ಲಿ ಸಾಕಷ್ಟು ಜನ ಪಕ್ಷೇತರವಾಗಿ ಕೂಡ ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಸೊ ಇನ್ನು ಬಿಜೆಪಿಯಲ್ಲೂ ಕೂಡ ಇದೇ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಸುಮಾರು 5 ಪಕ್ಷದಿಂದ ಅಂತ ಅಂದ್ರೆ ಸಾಮಾನ್ಯವಾಗಿ 5 ರಿಂದ 6 ಪಕ್ಷದಿಂದ ಅಭ್ಯರ್ಥಿಗಳು ನಿಲ್ತಾರೆ. ಜೊತೆಗೆ ಇಂಡಿಪೆಂಡೆನ್ಸ್ ಕೂಡ ನಿಲ್ತಾರೆ. ಇಲ್ಲಿ ಅಸಮಾಧಾನಗೊಂಡಂತಹ ಕ್ಯಾಂಡಿಡೇಟ್ಗಳು ಕೂಡ ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂತ ಚಾನ್ಸಸ್ ಇದೆ. ಹೀಗಾಗಿ ಇರುವಂತಹ 10 ರಿಂದ 15,000 ಓಟ್ಗಳಿದೆ ಕೆಲವೊಂದು ಕಡೆ ಅಂತ ಕೆಲವೊಂದು ವಾರ್ಡ್ಗಳಲ್ಲಿ 20,000 30,000 ವಾರ್ಡ್ಗಳಿದೆ. ಅಲ್ಲಿ ಯಾವ ರೀತಿಯಾಗಿ ಓಟ್ಗಳು ಡಿವೈಡ್ ಆಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಇದು ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ. ಸೊ ಈ ಲೆಕ್ಕಗಳನ್ನ, ಈ ಒಂದು ಅಂಕಿಅಂಶಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ 700 ರಿಂದ 800 ವೋಟ್ ತಗೊಂಡವರು ಕೂಡ ಕಾರ್ಪೊರೇಟ್ ಆಗ್ಬಿಡ್ತಾರೇನೋ ಅನ್ನುವಂತಹ ಒಂದು ಭಾವನೆ ಇದೆ. ಅಂದ್ರೆ 700 ರಿಂದ 800 ವೋಟ್ ಅಧಿಕವಾಗಿ ತಗೊಂಡವ್ರ ಬಗ್ಗೆ ಹೇಳ್ತಾ ಇಲ್ಲ, ಕೇವಲ 700 ರಿಂದ 800 ವೋಟ್ ಗಳಿಸ್ಕೊಂಡವರು ಕೂಡ ಕಾರ್ಪೊರೇಟ್ ಆಗುವಂತ ಚಾನ್ಸಸ್ಗಳು ಸಾಕಷ್ಟು ಕಾಣಿಸಿರ್ತಕ್ಕಂಥದ್ದು. ಸೊ ಸಿಬಿಐ ಚುನಾವಣಾ ಆಯೋಗ ಏನೋ ಸಿದ್ಧತೆ ಮಾಡ್ತಾ ಇದೆ. ಆದ್ರೆ ಚುನಾವಣೆಯನ್ನ ಎದುರಿಸಲಿಕ್ಕೆ ರೆಡಿ ಆಗ್ತಿರುವಂತಹ ಪಕ್ಷಗಳಿಗೂ ಕೂಡ ಇದು ಬಹಳನೇ ಕ್ರಿಟಿಕಲ್ ಸಮಯ ಅನ್ಸುತ್ತೆ. ಯಾರನ್ನ ಆಯ್ಕೆ ಮಾಡ್ಬೇಕು, ಯಾರಿಗೆ ಟಿಕೆಟ್ ಕೊಡ್ಬೇಕು ಅಂತಕ್ಕಂಥದ್ದು. ಹಾಗೆ ಚುನಾವಣೆ ಎದುರಿಸಲಿಕ್ಕೆ ಬರ್ತಾ ಇರುವಂತಹ ಒಂದಷ್ಟು ಅಭ್ಯರ್ಥಿಗಳಿಗೂ ಕೂಡ ಇದು ಬಹಳನೇ ಅಂದ್ರೆ ಚಾಲೆಂಜಿಂಗ್ ಟೈಮ್ ಅಂತ ಅನ್ಸುತ್ತೆ. ರಕ್ಷತ್, ಥ್ಯಾಂಕ್ ಯು ರಕ್ಷಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.